Finally, I got to know. ನಮಸ್ಕಾರ ಸರ್. How is summer treating you all? ಏನ್ ಶೆಕೆ ಒಂದೇ ಬಿಸಿಲು. Summer care, skin care, hair care, body care. Let me do one summer care video so that would be really helpful. ನೀವು ಅನ್ಬೋದು ಟ್ಯಾನ್ ಆಚೆಯಿಂದ ಆಗಿರುತ್ತೆ, ಬಟ್ ನೋ. And now it is trending ABC juice 30 ದಿನ 35 ದಿನ. I completely understand. ಎಲ್ಲರೂ ಬ್ಯುಸಿ ಇರ್ತೀವಿ, ಅವಾಗ ಹೆಚ್ಕೊಂಡು ಮಾಡೋದು ಕಷ್ಟ ಅಂತ. ಬಟ್ ನಮಗೆ ರಿಸಲ್ಟ್ ಜಾಸ್ತಿ ಬರಬೇಕು ಅಂತಂದ್ರೆ, ಚೆನ್ನಾಗಿ ಬರಬೇಕು ಅಂತಂದ್ರೆ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಗರ್ಲ್ಸ್, ಪೀರಿಯಡ್ಸ್ ಆಗುತ್ತೆ. ನಾರ್ಮಲಿ ಪೀರಿಯಡ್ಸ್ ಇದ್ದಾಗ ಏನ್ ಮಾಡ್ತೀವಿ, ಬ್ಯಾಗ್ಸ್ನ ಎವ್ರಿ 4 hours ಚೇಂಜ್ ಮಾಡ್ತೀವಿ. ಬಟ್ ನಾವು ರಾತ್ರಿ ಮಲ್ಕೊಂಡಾಗ ಮಾತ್ರ 8 hours. ಸೊ ನೀವೆಲ್ಲೋ ವರ್ಕಿಗೆ ಹೋಗ್ತಿದ್ದೀರಾ ಅಂತಂದ್ರು ಕೂಡ ದಿಸ್ ಕ್ಯಾನ್ ಬಿ ಸ್ಟೇಡ್ ಫಾರ್ 8 hours. ಇನ್ನು ಸ್ಕಿನ್ ಕೇರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಸೊ ಲೆಟ್ಸ್ ಸ್ಟಾರ್ಟ್ ಸಮ್ಮರ್ ಕೇರ್ ಎಡಿಷನ್. Finally, I got to know. ನಮಸ್ಕಾರ ಸರ್. ಕೈ ಮಾಡಿದ್ರೆ ಅವನಾಗುತ್ತೆ. Hello, hi, welcome back to my YouTube channel. How is summer treating you all? ಏನ್ ಶೆಕೆ ಒಂದೇ ಬಿಸಿಲು, ತೋಳು ಮಡಸಬೇಕಾದ್ದೆ. ಬೆಂಗಳೂರಲ್ಲಿರೋರ್ಗಂತೂ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸ್ವಲ್ಪ ಮಳೆಗಾಲ ಅಂತಾನು ಅನ್ಸತ್ತೆ, ಬಿಸಿಲುಗಾಲ ಅಂತಾನು ಅನ್ಸತ್ತೆ, ಎಲ್ಲಾ ತರನು ಅನ್ಸತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದಟ್ ವಿಡಿಯೋ, ಸಮ್ಮರ್ ಕೇರ್ ಯಾವ ರೀತಿ ಇರಬೇಕು ಅಂತ. ಸಮ್ಮರ್ ಕೇರ್ ಇಸ್ ನಾಟ್ ಓನ್ಲಿ ಅಬೌಟ್ ಸ್ಕಿನ್ ಕೇರ್ ಆರ್ ಎವ್ರಿಥಿಂಗ್, ಇಟ್ಸ್ ಆಲ್ ಅಬೌಟ್ ಎವ್ರಿಥಿಂಗ್. ಸ್ಕಿನ್ ಕೇರ್, ಹೇರ್ ಕೇರ್, ಬಾಡಿ ಕೇರ್, ಮೈಂಡ್ ಕೇರ್, ಎಲ್ಲಾನು ಇನ್ಕ್ಲೂಡ್ ಆಗತ್ತೆ ಸಮ್ಮರ್ ಕೇರ್ ಅಲ್ಲಿ. ಬಿಕಾಸ್ ಆ ಸೆಕೆಗೆ ಏನಾಗತ್ತೆ, ವಿ ಗೋ ಥ್ರೂ ಲಾಡ್ ಆಫ್ ಎಮೋಷನ್ಸ್. ತುಂಬಾ ಜನ ಕೋವ ಬರಕ್ ಶುರು ಆಗತ್ತೆ, ಕೆಲವೊಬ್ರಿಗೆ ಹಸಿವು ಗೊತ್ತಾಗಲ್ಲ, ಕೆಲವೊಬ್ರಿಗೆ ಹಸಿವು ಗೊತ್ತಾಗತ್ತೆ. ಸೊ ಈ ತರ ಎಲ್ಲ ತುಂಬಾ ಆಗತ್ತೆ ಸಮ್ಮರ್ ಅಲ್ಲಿ. ಸೊ ಹಾಗಾಗಿ ಐ ಥಾಟ್ ಲೆಟ್ ಮಿ ಡೂ ಒನ್ ಸಮ್ಮರ್ ಕೇರ್ ವಿಡಿಯೋ ಸೊ ದಟ್ ವುಡ್ ಬಿ ರಿಯಲಿ ಹೆಲ್ಪ್ಫುಲ್. ಸೊ ಲೆಟ್ಸ್ ಸ್ಟಾರ್ಟ್ ಸಮ್ಮರ್ ಕೇರ್ ಎಡಿಷನ್. ಅಮ್ಮ ನಿನಗೆ ಶೆಕೆ ಆಗ್ತಾ ಇಲ್ವಾ, ನೀನು ಮಡಸ್ಕೋ. And by the way, it's a good hair day today. I don't know how, but yeah, probably I'm working out ಅಲ್ಲ. ಸೊ ಆ ಥರ ಸ್ವೆಟ್ ಆಗಿ 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 ಅಪರೂಪ ಕುಲ್ಲು ಬಿಡ್ತಾ ಇದೆ. ಆಕ್ಚುಲಿ ಆಫ್ಟರ್ ಅ ವೀಕ್ ನಾನು ಫುಲ್ ಗಂಟಲ್ಲೇ ಹಾಕೊಂಡಿರ್ತೀನಿ. ಆಫ್ಟರ್ ಅ ವೀಕ್ ನಾನು ಕುಲ್ಲು ಬಿಡ್ತಾ ಇರೋದು. ಸೊ ಇಟ್ ಫೀಲ್ಸ್ ಗುಡ್. ಸೊ ಫಸ್ಟ್ಲಿ ಸಮ್ಮರ್ ಕೇರ್ ಅಂತ ಬಂದಾಗ ತುಂಬಾ ಜನ ತುಂಬಾ ತರ ಫೇಸ್ ಮಾಡ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಸ್ಕಿನ್ ವಿಷಯದಕ್ಕೆ ಬರೋಣ. ಫಸ್ಟ್ ಸ್ಕಿನ್ ಕೇರ್ ಬಗ್ಗೆ ಬರೋಣ. ಸೊ ನಾನು ಮುಂಚೆನೂ ಹೇಳಿದೆ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹೇಳಿದೆ, ಸೇಯಿಂಗ್ ದಟ್ ಜ್ಯೂಸಸ್ ಹೇಳ್ತೀನಿ ಅಂತ. ಸೊ ಈ ತರ ಜ್ಯೂಸಸ್ ನಿಮ್ಗೆ ಸಮ್ಮರ್ ಅಥವಾ ಸ್ಕಿನ್ ಕೇರ್ಗೆ ತುಂಬಾ ತುಂಬಾ ಸ್ಕಿನ್ ಕೇರ್ಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಶ್ರೀಲಂಕಾದಿಂದ ಬಂದಾಗ ಎವ್ರಿಬಡಿ ಆಸ್ಕ್ ಮಿ ಲೈಕ್, ಫ್ರೆಂಡ್ಸೇ ಎಲ್ಲ ಕೇಳ್ತಾ ಇದ್ರು, ಟ್ಯಾನ್ ಹೇಗ್ ರಿಮೂವ್ ಮಾಡ್ಕೊಂತೀಯ ನೀನ್ ಇವಾಗ? ನೀನ್ ನೋಡಿದ್ರೆ ನಾನು ಟ್ಯಾನ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಲ್ಲ. ಬಿಕಾಸ್ ನಾನು ಆಚೆ ಹೋದ್ರೆ ಐ ಆಮ್ ಕಂಪ್ಲೀಟ್ಲಿ ಇದೆ, ಲೈಕ್ 100% ದೇರ್. ಬಿಸಿಲು ಮಳೆ ಬಂತು, ಅಯ್ಯೋ ನನ್ ಟ್ಯಾನ್ ಅದೆ, ಅಯ್ಯೋ ನನ್ ಹಂಗದೆ, ಅಯ್ಯೋ ನನ್ ಹಿಂಗಾದೆ, ಅದೆಲ್ಲ ಏನಿಲ್ಲ. ಐ ಎಂಜಾಯ್, ಬಿಕಾಸ್ ಹೋಗಿರೋದೇ ಎಂಜಾಯ್ ಮಾಡೋದಕ್ಕೆ. ಅಲ್ಲಿ ಹೋಗ್ಬಿಟ್ಟು ಅಂತಂದ್ರೆ ಚೆನ್ನಾಗಿರಲ್ಲ. ಐ ಮೀನ್ ಇಟ್ ಫೀಲ್ಸ್ ನಾಟ್ ಸೋ ಗುಡ್ ಫಾರ್ ಮೀ. ಸೊ ಹಾಗಾಗಿ ಸೊ ಅಲ್ಲಿಂದ ಬಂದ್ಮೇಲೆ ನಾನು ತುಂಬಾ ಟ್ಯಾನ್ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ. ವೈ? ಬಿಕಾಸ್ ದ ಜ್ಯೂಸಸ್ ಐ ಇಂಟೇಕ್, ಏನ್ ನಾನು ಜ್ಯೂಸಸ್ ನ ಕುಡಿತೀನಿ ಅದೇನ್ ಮಾಡತ್ತೆ, ನಂಗೆ ಹೆಲ್ಪ್ ಮಾಡತ್ತೆ. ನೀವ್ ಅನ್ಬೋದು ಟ್ಯಾನ್ ಆಚೆಯಿಂದ ಆಗಿರುತ್ತೆ, ಬಟ್ ನೋ, ಇಂಟೇಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ಲಿ ಐ ಡ್ರಿಂಕ್ ABC ಜ್ಯೂಸ್. ABC ಜ್ಯೂಸ್ ನಾನು ಮಾಡೋದನ್ನ ಶೂಟ್ ಮಾಡಿದೀನಿ. ಐ ವಿಲ್ ಪುಟ್ ಇಟ್ ದ ವಿಡಿಯೋ ಪ್ರಾಸೆಸ್, ನಾನು ಏನೇನ್ ಹಾಕಿ ಮಾಡ್ತೀನಿ ಅಂತ. ಅಂಡ್ ನೌ ಇಟ್ ಇಸ್ ಟ್ರೆಂಡಿಂಗ್ ABC ಜ್ಯೂಸ್ ಕ್ಯೂಬ್ಸ್ ಅಲ್ಲಿ ಹಾಕೊಂಡು ಕುಡಿಯೋದು. ಬಟ್ ಐ ಡೋಂಟ್ ನೋ, ಬಿಕಾಸ್ ಅದು ಫರ್ಮೆಂಟೆಡ್ ತರ ಅನ್ಸುತ್ತೆ ನಂಗೆ, ಐಸ್ ಕ್ಯೂಬ್ಸ್ ಅಲ್ಲಿ ಹಾಕಿರೋದು 30 ದಿನ 35 ದಿನ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಎಲ್ಲರೂ ಬ್ಯುಸಿ ಇರ್ತೀವಿ, ಅವಾಗ ಹೆಚ್ಕೊಂಡು ಮಾಡೋದು ಕಷ್ಟ ಅಂತ. ಅಫ್ಕೋರ್ಸ್ ಐ ಹ್ಯಾವ್ ಮೈ ಮಮ್ಸ್ ಹೆಲ್ಪ್, ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಗೆ ರಿಸಲ್ಟ್ ಜಾಸ್ತಿ ಬರ್ಬೇಕು ಅಂತಂದ್ರೆ, ಚೆನ್ನಾಗಿ ಬರ್ಬೇಕು ಅಂತಂದ್ರೆ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಾನು ಆಲ್ಮೋಸ್ಟ್ 8 years ಇಂದ ಎವ್ರಿ ಸಿಂಗಲ್ ಡೇ
ನನಗೆಲ್ಲೋ ಆಚೆ ಹೋದೆ ಕುಡಿಯಕ್ ಆಗಿಲ್ಲ, ಔಟ್ ಆಫ್ ಕಂಟ್ರಿ ಅಲ್ಲಿ ಹೋದೆ ಕುಡಿಯಕ್ ಆಗಿಲ್ಲ ಅಂತಂದ್ರೆ ಐ ಸ್ಕಿಪ್ ಇಟ್. ಆಲ್ ಎಲ್ಸ್ ಎವ್ರಿ ಸಿಂಗಲ್ ಡೇ ಐ ಮೇಕ್ ಶೋರ್ ಐ ಡ್ರಿಂಕ್ ABC juice because that has helped me a lot with my skin texture, and now I'm also in my 30. So ಈಗ ನಾನು ತುಂಬಾ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ಕಿನ್ ಆಗಿರ್ಬೋದು, ಬಾಡಿ ಆಗಿರ್ಬೋದು, ಬಿಕಾಸ್ ಇಟ್ಸ್ ಲೈಕ್ ಅ ಶಿಫ್ಟ್ ನನಗೆ. ಸೊ ಅದು ಒಂದು ಹೆಲ್ಪ್ ಮೀ ಟು ರಿಮೂವ್ ದ ಟ್ಯಾನ್. ನನಗೆ ಈವನ್ ಸ್ಕಿನ್ ಟೋನ್ ಬರೋದಕ್ಕೆ ನಾನು ಬೇರೆ ತರ ಏನು ಅಪ್ಲೈ ಕ್ರೀಮ್ಸ್ ಅದೆಲ್ಲ ಜಾಸ್ತಿ ಇಲ್ಲ, ಜನರಲ್ ಸನ್ಸ್ಕ್ರೀನ್ ಹಾಕ್ತಾ ಇದ್ದೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಬಾಟಲ್ ಗಾರ್ಡ್ ಜ್ಯೂಸ್, ಸೋರೆಕಾಯಿ ನೀರು, ಸ್ವಲ್ಪ ಕಹಿ, ಸ್ವಲ್ಪ ಏನಿಲ್ಲ ತುಂಬಾ ಜಾಸ್ತಿನೇ ಕಹಿ ಅನ್ಸತ್ತೆ. ಸೊ ಅದನ್ನ ಕುಡಿತೀನಿ ನಾನು. ಅದು ನಂಗೆ ಡೈಜೆಷನ್ ಹೆಲ್ಪ್ ಆಗಿದೆ, ಅಂಡ್ ನನ್ನ ಸ್ಕಿನ್ ಟೆಕ್ಸ್ಚರ್ ಕೂಡ ಚೆನ್ನಾಗಾಗಿದೆ, ನನ್ನ ಹೇರ್ ಟೆಕ್ಸ್ಚರ್ ಕೂಡ ಚೆನ್ನಾಗಾಗಿದೆ. ದಟ್ ಈಸ್ ಒನ್ ಥಿಂಗ್. ಅಂಡ್ ಐ ಡ್ರಿಂಕ್ ಹಾಗಲಕಾಯಿ ಜ್ಯೂಸ್. ಹಾಗಲಕಾಯಿ ಇಸ್ ಮೈ ಫೇವ್ರೆಟ್ ವೆಜೀಸ್. ಎಲ್ರು ಇವಾಗ ಅಂತ ಅನ್ಬೇಡಿ, ಎಸ್ ಹಾಗಲಕಾಯಿ ಕುಡಿತೀನಿ ಬಿಕಾಸ್ ಇಟ್ ವರ್ಕ್ಸ್ ಲೈಕ್ ಡಿಟಾಕ್ಸ್. ನನಗೆ ಬಾಡಿಲಿರೋ ಆ ಕೆಟ್ಟದೆಲ್ಲ ಏನೇನಿರುತ್ತೆ ನನಗದು ಡಿಟಾಕ್ಸ್ ತರ ಅನ್ಸತ್ತೆ. ಸೊ ಅದನ್ನ ಕುಡಿತೀನಿ. ಸೊ ದಟ್ ಇಸ್ ಆಲ್ಸೋ ಹೆಲ್ಪಿಂಗ್ ಮೀ ವಿತ್ ಮೈ ಸ್ಕಿನ್. ಸೊ ಯಾ, ದೀಸ್ 3 ಜ್ಯೂಸಸ್ ಐ ಡ್ರಿಂಕ್. ಅದಕ್ಕೆ ನಾನು ಗ್ರೀನ್ ಜ್ಯೂಸ್ ಎಲ್ಲ ನಂದು ವ್ಲಾಗ್ಸ್ ಅಂತಿರ್ತೀನಿ, ಬಟ್ ಐ ಡೂ ಡ್ರಿಂಕ್. ಸೊ ಸಮ್ಟೈಮ್ಸ್ ಅದಕ್ಕೆ ನಾನು ಸೊಪ್ಪು ಕೂಡ ಮಿಕ್ಸ್ ಮಾಡ್ತೀನಿ, ಸಮ್ಟೈಮ್ಸ್ ಮಾಡಲ್ಲ. ಸೊ ದೀಸ್ ಆರ್ ದ ಜ್ಯೂಸಸ್ ವಿಚ್ ಹೆಲ್ಪ್ ಮೀ, which is helping me for my skin and my hair and my body functioning, and that is very very important. ಸೊ ಇದ್ರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದ್ರೆ, ಸಮ್ಮರ್ ಅಲ್ಲಿ ಐ ಥಿಂಕ್ ಮಿನಿಮಮ್ ಅಂದ್ರೆ ನಾವು 4.5 liters ಆಫ್ ವಾಟರ್ನ ಕುಡಿಲೇಬೇಕು, ಬಿಕಾಸ್ ನಾವು ಅಷ್ಟು ಸ್ವೆಟ್ ಆಗ್ತಾ ಇರ್ತೀವಿ. ಸೊ ನಿಮ್ಗೆ ಬರೀ ನೀರ್ ಕುಡಿತಾ ಇದೀನಿ ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ, ಸೊ ನೀವು ಈ ತರಾನು ಇಂಟೇಕ್ ಮಾಡ್ಬೋದು. ಸೊ ABC ಜ್ಯೂಸಿಗೆ ನಾವು ನೀರ್ ಹಾಕ್ತಿವಿ, ಅಲ್ಲೊಂದ್ ಗ್ಲಾಸ್ ನೀರ್ ಬರುತ್ತೆ ನಿಮ್ಗೆ. ಸೋರೆಕಾಯಿ ಜ್ಯೂಸಿಗೆ ನೀರ್ ಹಾಕ್ತಿವಿ, ಸೊ ಅಲ್ಲೊಂದ್ ಗ್ಲಾಸ್ ನೀರ್ ಬರುತ್ತೆ ನಿಮ್ಗೆ. ಸೊ ಅಲ್ಲೇ ನಿಮ್ಗೆ 3 glasses ಆಫ್ ವಾಟರ್ ಬಂದ್ಬಿಡುತ್ತೆ. ಪ್ಲಸ್ ಕೊಕೊನಟ್ ವಾಟರ್ ಕುಡಿರಿ, ಅಲ್ಲೇ ನಿಮ್ಗೆ 4 glasses ಆಫ್ ವಾಟರ್ ಬಂದ್ಬಿಡ್ತು. ಸೊ ಇನ್ನ ಬಾಟಲ್, ಜನರಲಿ ಹೌ ಸೈಕಾಲಜಿ ವರ್ಕ್ಸ್ ಅಂದ್ರೆ, ನಾನು ಅದಕ್ಕೆ ಎವ್ರಿ ಮಂತ್ ನಾನು ಹೊಸ ಬಾಟಲ್ಸ್ ತಗೊಂತೀನಿ. ನಂಗೆ ಬಾಟಲ್ಸ್ ಕ್ರೇಜ್ ತುಂಬಾ ಇದೆ. ಓಕೆ, ಸೊ ಹೊಸ ಬಾಟಲ್ಸ್ ನ ತಗೊಂತೀನಿ ನಾನು, ಸೊ ದಟ್ ತುಂಬಾ ನೀರ್ ಇಂಟೇಕ್ ಮಾಡ್ತೀನಿ ಅಂತ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ಥಿಂಗ್. ನನಗೆ ಸಮ್ಮರ್ ಅಲ್ಲಿ, ಅಥವಾ ನಾರ್ಮಲಿ ಐ ಟೇಕ್ 3.5 liters, ಬಟ್ ರೀಸೆಂಟ್ಲಿ ನನಗೆ ಹೇಳಿದ್ದು ನೀನ್ ಇವಾಗ 4.5 liters ಕುಡಿ ಅಂತ. ಸೊ ಹಂಗಾಗಿ ನಾನು ಸ್ವಲ್ಪ ಗಮನ ಇಟ್ಟು ಕುಡಿತಾ ಇದ್ದೀನಿ. ಸೊ ನಾನು ಈ ತರ ಐ finish my water intake 3.5 liters ಏನಿದೆ, just not by drinking water. I drink ABC juice, ಸೋರೆಕಾಯಿ ಜ್ಯೂಸ್, ಹಾಗಲಕಾಯಿ ಜ್ಯೂಸ್, coconut water. ಸೊ ಈ ತರ ಐ intake ವಾಟರ್ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ for 3.5 liters ವಾಟರ್. ಇನ್ನು ಸ್ಕಿನ್ ಕೇರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನೀವು ಇದು ನಂಗೆ ತುಂಬಾ ಕಹಿ ಎಲ್ಲ ಕುಡಿಯಕ್ ಆಗಲ್ಲ ಅನ್ನೋರು, ಇಲ್ಲ ನಾನು ಸ್ಕಿನ್ ಪ್ರಾಡಕ್ಟ್ಸ್ ಮೇಲೆ ಡಿಪೆಂಡ್ ಆಗ್ತೀನಿ ಅಂತ ಅನ್ನೋರು, ಆಯಿಲಿ ಸ್ಕಿನ್ ಇದೆ ಅಂತಂದ್ರೆ ಇವಾಗ ಮಿನಿಮಲ್ ಸ್ಕಿನ್ ಕೇರ್ ಮಾಡಿ. ಈಗ 10 ಸ್ಟೆಪ್ ಸ್ಕಿನ್ ಕೇರ್ ರುಟೀನ್ ಎಲ್ಲ ಬೇಡ, ಬಿಕಾಸ್ ಏನಾಗತ್ತೆ, ನಿಮ್ಗೆ ಆಯಿಲ್ ಎನ್ಹಾನ್ಸ್ ಅನ್ಸುತ್ತೆ. ನೀವ್ ಎಷ್ಟೇ ಮುಖ ತೊಳೆದ್ರು ಕೂಡ ನಿಮ್ಗೆ ಆಯಿಲಿ ಅಂತಾನೆ ಫೀಲ್ ಆಗುತ್ತೆ. ಯು ಡೋಂಟ್ ಫೀಲ್ ಫ್ರೆಶ್. ಓಕೆ, ಸೊ ಡಬಲ್ ಕ್ಲೆನ್ಸಿಂಗ್. ಫಸ್ಟ್ 2 ಸಲ ನೀವು ಫೇಸ್ ವಾಶ್ ಮಾಡಿ. ಅಂದ್ರೆ ಮಾರ್ನಿಂಗ್ 2 times, ಈವ್ನಿಂಗ್ 1 time, ಅಂಡ್ ನೈಟ್ 2 times. ಸೊ ಏನ್ ಬೆಳಗ್ಗೆ ರಾತ್ರಿ ನಾವು 2 times ಫೇಸ್ ವಾಶ್ ಮಾಡ್ತೀವಿ, ಅದ್ರ ಬದಲು ಮೇಕ್ ಇಟ್ 3 times. ಇವಾಗ ನೀವು ಡಬಲ್ ಕ್ಲೆನ್ಸಿಂಗ್ ನಾನು ರಾತ್ರಿ ಹೊತ್ತು ಮಾತ್ರ ಮಾಡ್ತೀನಿ, ರಾತ್ರಿ ಹೊತ್ತು ಮಾತ್ರ ಮಾಡಿ, ದಟ್ಸ್ ಓಕೆ, ದಟ್ ಇಸ್ ನಾಟ್ ಅನ್ ಇಶ್ಯೂ. ಬಟ್ ಸ್ಪ್ಲಿಟ್ ಇಂಟು 3 times, ಲೈಕ್ ಮಾರ್ನಿಂಗ್, ಈವ್ನಿಂಗ್ ಅಂಡ್ ನೈಟ್. ಓಕೆ, ಸ್ವಲ್ಪ ಅವಾಗ ಆಯಿಲಿ ಸ್ಕಿನ್ ಅಲ್ಲಿ ಆಯಿಲ್ ಜಿಂಗ್ ಅದು ಕಡಿಮೆ ಆಗುತ್ತೆ. ಅಂಡ್ ಈ ತರ ಆಯಿಲ್ ಎನ್ಹಾನ್ಸ್ ಆಗುವಂತ ಟೋನರ್ಗಳನ್ನ ಉಪಯೋಗಿಸ್ಬೇಡಿ, ಬಿಕಾಸ್ ಬಿಸಿಲಿಗೆ ಫಸ್ಟ್ ಆಫ್ ಆಲ್ ಸ್ವೆಟ್ ಆಗ್ತೀವಿ, ಅದು ಆಯಿಲ್ ಜಿನ್ಗತ್ತೆ. ಸೊ ಅವಾಗ ಇನ್ನೂ ಒಂಥರ ಆಯಿಲಿ ಅನ್ಸುತ್ತೆ. ಸೊ ಆದಷ್ಟು ಮ್ಯಾಟ್ ಫಿನಿಶಿಂಗ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಹೋಗಿ. ಜನರಲಿ ವಾಟ್ ಐ ಡೂ ಇಸ್ ದಟ್, ನಾನು ಟೋನರ್ ಎಲ್ಲ ಏನು ಹಾಕಲ್ಲ, ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೋತೀನಿ ಮುಖಕ್ಕೆ. ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಂಡು ಐ ಗೋ ವಿತ್ ದಿಸ್ ಡಾಟ್ ಅಂಡ್ ಕೀ ವಾಟರ್ಮೆಲನ್ ಮಾಯಿಶ್ಚರೈಸರ್, ಬಿಕಾಸ್ ಇಸ್ ಅ ಮ್ಯಾಟ್ ಮಾಯಿಶ್ಚರೈಸರ್. ನಿಮಗೆ ಫಾಕ್ಸ್ಟೈಲ್ ಅಲ್ಲೂ ಸಿಗತ್ತೆ. ಅಂದ್ರೆ ಇದು ಆಯಿಲಿ ಫಿನಿಶಿಂಗ್ ಕೊಡಲ್ಲ. ನನ್ನ ಪಿಂಕ್ ಎಡಿಷನ್ ಅಲ್ಲಿ ನಾನು ತೋರಿಸಿರ್ತೀನಿ, ಇದು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಅಂತ. ಸೊ ಇದನ್ನ ಯೂಸ್ ಮಾಡಿ. ಐ ಯೂಸ್ ಸನ್ಸ್ಕ್ರೀನ್ ವಿಚ್ ಇಸ್ ಆಲ್ಸೋ ಗಿವಿಂಗ್ ಮೀ ಮ್ಯಾಟ್ ಫಿನಿಶ್. ಓಕೆ, ಸೊ ಅದನ್ನ ನಾನು ಅಪ್ಲೈ ಮಾಡ್ತೀನಿ. ಅಂಡ್ ನಿಮ್ದು ಡ್ರೈ ಸ್ಕಿನ್ ಇದೆ ಅಂತಂದ್ರೆ
ಈ ತರದಕ್ಕೆ ಹೋಗಿ, ಸೊ ದಟ್ ನಿಮ್ಗೆ ಬಿಸಿಲುಗಾಲದಲ್ಲಿ ಇನ್ನೂ ಡ್ರೈ ಅನ್ಸಲ್ಲ, ನಿಮಗೆ ಇನ್ನೂ ಡ್ರೈ ಆಗ್ಬಿಡುತ್ತೆ ಸ್ಕಿನ್. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಯಿಲಿ ಅಂಡ್ ಡ್ರೈ ಸ್ಕಿನ್. ಆಯಿಲ್ ಜಿನ್ಗ ತರ ಅನ್ಸತ್ತೆ, ಬಟ್ ಆಯಿಲಿ ಸ್ಕಿನ್ ಅವ್ರಿಗೆ ಸಮ್ಮರ್ ಅಲ್ಲಿ, ಡ್ರೈ ಸ್ಕಿನ್ ಅವ್ರಿಗೆ ಪೂರ್ತಿ ಬ್ಯಾರನ್ ಲ್ಯಾಂಡ್ ತರ ಆಗ್ಬಿಡುತ್ತೆ ಸ್ಕಿನ್. ಸೊ ಅಂತವ್ರು ಆಯಿಲಿ ಅಂದ್ರೆ ತುಂಬಾ ಆಯಿಲ್ ಎನ್ಹಾನ್ಸ್ ಆಗುವಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ. ಓಕೆ, ವೇರ್ ಯು ಗಿವ್ಸ್ ದಟ್ ಮಾಯಶ್ಚರೈಸ್ಡ್ ಲುಕ್. ಓಕೆ, ದಿಸ್ ಇಸ್ ಒನ್ ವಿತ್ ದ ಸ್ಕಿನ್ ಕೇರ್. ಅಷ್ಟೇ. ಅಂಡ್ ಸ್ಕಿನ್ ಕೇರ್ ಅಲ್ಲೇ ಮೇಕಪ್ ಬರುತ್ತೆ. ಸೊ ಮೇಕಪ್ ಅಷ್ಟೇ ತುಂಬಾ ಮಿನಿಮಲ್ ಹೋಗಿ, ನನ್ನ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋದಲ್ಲಿ ನಾನು ಸಮ್ಮರ್ ಅಲ್ಲಿ ಮೇಕಪ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ದ ಹೇರ್ ಕೇರ್. ಸೊ ಹೇರ್ ಕೇರ್ ಅಲ್ಲಿ ಏನಾಗುತ್ತೆ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ಆರ್ ಸ್ಕ್ಯಾಲ್ಪ್ ಅಂಡ್ ಹೇರ್. ಓಕೆ, ಇವಾಗ ನಾವು ಸ್ಕಿನ್ ಅಲ್ಲಿ ಏನ್ ಟೀ ಝೋನ್ ಆಯಿಲಿ ಕಾಂಬಿನೇಷನ್ ಸ್ಕಿನ್ ಎಲ್ಲ ಹೇಳ್ತೀವೋ ಅದೇ ತರ ಹೇರ್ ಅಲ್ಲೂ ಅಷ್ಟೇ. ನಂದು ಆಯಿಲಿ ಸ್ಕ್ಯಾಲ್ಪ್ ಅಂಡ್ ಡ್ರೈ ಹೇರ್. ಓಕೆ, ಆಯಿಲಿ ಸ್ಕ್ಯಾಲ್ಪ್ ಅಂಡ್ ಡ್ರೈ ಹೇರ್. ನಾನು ಒಂದು ದಿನ ತಲೆಗೆ ನೀರ್ ಹಾಕಿಲ್ಲ ಅಂತಂದ್ರೆ ಫುಲ್ ಆಯಿಲ್ ಜಿನಗ್ ಬಿಡುತ್ತೆ ನನ್ ಆ ತರ. ಸೊ ಎವ್ರಿ ಸಿಂಗಲ್ ಡೇ ಐ ನೀಡ್ ಟು ಟೇಕ್ ಹೆಡ್ ಬಾತ್. ತುಂಬಾ ಜನ ಹೇಳ್ತಾರೆ ಕೂದಲು ಉದ್ರೋಗ್ಬಿಡತ್ತೆ, ಹಂಗಾಗ್ಬಿಡತ್ತೆ, ಹಿಂಗಾಗ್ಬಿಡತ್ತೆ. ನೀವ್ ಏನಾದ್ರೂ ಹೇಳ್ಕೊಳ್ಳಿ, ನನ್ ತಲೆಗೆ ನನ್ಗೆ ಅಡ್ಜಸ್ಟ್ ಆಗಿದೆ, ನಾನ್ ತಿಂತೀನಿ. ಇವಾಗ ನಾವು ಜಿಲೇಬಿ ವಡಾಪಾವ್ ತಿಂಡಿಗೆ ತಿನ್ನಲ್ಲ, ಪುಣೆ ಮುಂಬೈಲೆಲ್ಲ ಅದನ್ನ ತಿಂಡಿಗೆ ತಿಂತಾರೆ, ಬಿಕಾಸ್ ಅವ್ರ ಬಾಡಿ ಅದಕ್ಕೆ ಸೆಟ್ ಆಗಿದೆ. ನಾವೆಲ್ಲ ಇಡ್ಲಿ ದೋಸೆ ತಿಂತೀವೋ ಅದೇ ತರ ನಾವ್ ಹೇಗ್ ನಮ್ ಬಾಡಿನ ಅಡ್ಜಸ್ಟ್ ಮಾಡ್ಕೊಂತೀವೋ, ನಮ್ ಬಾಡಿ ಹೇಗೆ ನಾವ್ ಹೇಗೆ ಅದಕ್ಕೆ ಟ್ರೀಟ್ ಮಾಡ್ತೀವೋ ಅದು ಹಂಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಎವ್ರಿ ಸಿಂಗಲ್ ಡೇ ಸ್ನಾನ ಮಾಡ್ತಾ ಇರೋದ್ರಿಂದ ನನಗೆ ಅದು ವರ್ಕೌಟ್ ಆಗ್ತಿದೆ. ಅಂದ್ರೆ ಸ್ನಾನ ಹೆಡ್ ಬಾತ್ ಎವ್ರಿ ಸ್ನಾನ ಮಾಡ್ತೀನಿ, ಬಟ್ ತಲೆ ಸ್ನಾನ ಐ ಡು ನಾಟ್ ಸ್ಕಿಪ್ ಮೈ ಹೆಡ್ ಬಾತ್. ನಂಗೆ ಫ್ರೆಶ್ ಅಂತ ಒಂದ್ಸಲ ಐ ಆಮ್ ಆಲ್ಸೋ ಯೂಸ್ ಟು ಇಟ್. ದಟ್ ಇಸ್ ಆಲ್ಸೋ ಒನ್ ಮೋರ್ ಥಿಂಗ್. ಅಂಡ್ ದ ಅದರ್ ಥಿಂಗ್ ಇಸ್ ದಟ್ ನನ್ಗೆ ಇಲ್ಲಿ ಡ್ರೈ ಅನ್ಸತ್ತೆ. ಸೊ ಇವಾಗ ಯಾರಿಗೆಲ್ಲ ಈ ತರ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀರಾ, ಏನ್ ಮಾಡಿ ಅಂತಂದ್ರೆ, ನಾನೇನ್ ಮಾಡ್ತೀನಿ, ರಾತ್ರಿ ಹೇರ್ ಸೀರಮ್ ಹಾಕೊಂಡು ಬೆಳಗ್ಗೆ ಹೇರ್ ವಾಶ್ ಮಾಡ್ತೀನಿ. ಬಟ್ ರಾತ್ರಿ ಹೊತ್ತು ಹೇರ್ ಸೀರಮ್ ಹಾಕಿದಾಗ ನಾನು ವೀಕ್ಲಿ ಥ್ರೈಸ್ ಏನ್ ಮಾಡ್ತೀನಿ, ಇಲ್ಲಿ ಮಾತ್ರ ಆಯಿಲ್ ನ ಅಪ್ಲೈ ಮಾಡ್ತೀನಿ. ಬಿಕಾಸ್ ದಿಸ್ ಇಸ್ ಡ್ರೈ ಅಂಡ್ ಫ್ರಿಜಿ ಫಾರ್ ಮಿ. ಬಿಕಾಸ್ ಡ್ರೈ ಆದಾಗ ಫ್ರಿಜಿ ಆಗುತ್ತೆ. ಅಂಡ್ ಬೆಂಗಳೂರಲ್ಲೆಲ್ಲ ಸಾಲ್ಟ್ ವಾಟರ್ ಇರೋದ್ರಿಂದ ಇನ್ನೂ ಹಾಳಾಗುತ್ತೆ. ಸೊ ನಾನು ಇಲ್ಲಿ ಮಾತ್ರ ನೀಟಾಗಿ ಆಯಿಲ್ ಅಪ್ಲೈ ಮಾಡ್ಬಿಟ್ಟು ಸೀರಮ್ ಐ ಮಸಾಜ್ ಮೈ ಹೇರ್ ವೆಲ್ ಐ ಆಮ್ ಶಾಂಪೂಯಿಂಗ್. ಇಲ್ಲಿ ನಾನು ಏನ್ ಮಾಡ್ತೀನಿ, ಶಾಂಪೂನ ಹಿಂಗ್ ಹಾಕೊಂಡು ತಿಕ್ಕಲ್ಲ, ನಿಧಾನಕ್ಕೆ ಹಿಂಗೆ ಐ ರಿಮೂವ್ ದ ಆಯಿಲ್. ಬಿಕಾಸ್ ಐ ಹ್ಯಾವ್ ದಿಸ್ OCD, ನಂಗೆ ಆಯಿಲ್ ಹೋಗಿಲ್ಲ ಅಂದ್ರೆ ತಲೆಯಲ್ಲಿ ಒಂಥರ ಅನ್ಸುತ್ತೆ, ಏನೋ ಒಂಥರ ನಂಗೆ ಆಯಿಲ್ ಇರಬಾರ್ದು, ಐ ಡೋಂಟ್ ಲೈಕ್ ಇಟ್. ಸೊ ನೀಟಾಗಿ ಇದು ಮಾಡಿ ಕಂಡೀಷ್ನರ್ ಹಾಕ್ತೀನಿ ನಾನು. ಕಂಡೀಷ್ನರ್ ಇಸ್ ಮಸ್ಟ್ ಅಂಡ್ ಶುಡ್. ಡ್ರೈ ಹೇರ್ ಇದೆ ಅನ್ನೋರ್ಗೆ, ನಾಟ್ ಡ್ರೈ ಸ್ಕ್ಯಾಲ್ಪ್, ಡ್ರೈ ಹೇರ್ ಟೆಕ್ಸ್ಚರ್ ಇದೆ ಅನ್ನೋರ್ಗೆ. ಓಕೆ, ಸೊ ಹೇರ್ ಸಿರಮ್ ಐ ಯೂಸ್ ಇಸ್ ಕೆರಾಸ್ಟೇಸ್, ಬ್ಯೂಟಿಫುಲ್ ಹೇರ್ ಸಿರಮ್. ಇದೊಂದು ಆರ್ಡರ್ ಮಾಡ್ಬೇಕು ನಾನು, 4 months ತನಕ ಬರುತ್ತೆ ನನ್ಗಿದು. ನಾನು ತುಂಬಾ ಹಾಕಲ್ಲ. ಇದು ಆಯಿಲಿ ಸ್ಕ್ಯಾಲ್ಪ್ ಇದ್ರು ಹೆಲ್ಪ್ ಆಗುತ್ತೆ, ಬಿಕಾಸ್ ನಾನು ಬೆಳಗ್ಗೆ ಹೊತ್ತು ಯೂಸ್ ಮಾಡ್ತೀನಿ. ಬೆಳಗ್ಗೆ ಹೊತ್ತಾಗಲ್ಲ ಅಂದ್ರೆ ನಾನು ರಾತ್ರಿ ಹೊತ್ತು ಯೂಸ್ ಮಾಡ್ತೀನಿ. ಈ ನಡುವೆ ನಾನು ಜಿಮ್ಗೆ ಹೋಗ್ತಿರೋದ್ರಿಂದ ಐ ಆಮ್ ಯೂಸಿಂಗ್ ಇಟ್ ಇನ್ ದ ನೈಟ್, ಬಿಕಾಸ್ ಜಿಮ್ ಅಲ್ಲಿ ಅರ್ಧ ಸ್ವೆಟ್ ಆಗಿನೇ ಇದೆಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ನಂಗೆ ಅದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ರಾತ್ರಿ ಹೊತ್ತು ಯೂಸ್ ಮಾಡ್ತಿದ್ದೀನಿ ಇದನ್ನ. ಅಂಡ್ ಜಸ್ಟ್ ಇನ್ ಕೇಸ್ ನಾನು ಕಂಡೀಷನ್ ಹಾಕೋದ್ ಮರ್ತೆ ಅಂತಂದ್ರೆ ಐ ಯೂಸ್ ದಿಸ್ ಕೆರಾಸ್ಟೇಸ್ ಎಲಿಕ್ಸರ್ ಅಲ್ಟಿಮೇಟ್. ನಾನು ನೋಡಿ ತುಂಬಾನು ಏನು ಯೂಸ್ ಮಾಡಿಲ್ಲ, ಇಷ್ಟೇ ಯೂಸ್ ಮಾಡಿರೋದು. ಬಿಕಾಸ್ ಇಟ್ಸ್ ನಾಟ್ ದಟ್ ಮಚ್ ನೆಸೆಸರಿ, ಸ್ವಲ್ಪ ಹಾಕೊಂಡ್ರೆ ಸಾಕು ನನಗೆ ಅಂತ. ಸೊ ಅದು ಒಂದು. ಸೊ ಹೇರ್ ಕೇರ್ ಮಾಡ್ಬೇಕಾಗಿರೋ ಈ ತರ. ನನಗೆ ಆಯಿಲ್ ಆಗಲ್ಲ, ನನಗೆ ಆಯಿಲ್ ತುಂಬಾ ಹೇರ್ ಫಾಲ್ ಕೊಡತ್ತೆ. ಐ ಡೋಂಟ್ ನೋ ವೈ, ಮೇ ಬಿ ನನ್ ಕೂದ್ಲಿಗೆ ಆಗಲ್ಲ ಅದು ನನ್ನ ಸ್ಕ್ಯಾಲ್ಪ್ಗೆ. ಬಟ್ ಸ್ಟಿಲ್ ಆಯಿಲ್ ಹಾಕ್ಬೇಕು ಅನ್ನೋದಕ್ಕೆ, ಬಿಕಾಸ್ ನಂಗೆ ಐ ಕ್ಯಾನ್ ಫೀಲ್ ಲಾಡ್ ಆಫ್ ಡ್ರೈನೆಸ್ ಹಿಯರ್. ಅದಕ್ಕೆ ಹೇರ್ ಸ್ಪಾಸ್ಗೂ ಹೋಗಲ್ಲ. ಮಂತ್ಲಿ ಒನ್ಸ್ ನಾನು ಆಯಿಲ್ ಮಸಾಜ್ ಮಾಡಿಸ್ಕೊಂತೀನಿ, ಹೆಡ್ ಮಸಾಜ್. ಸೊ ಮಂತ್ಲಿ ಒನ್ಸ್ ನಾನು ಆಯಿಲ್ದು ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಅದು ಸ್ವಲ್ಪ ನಂಗೆ ಹೈಡ್ರೇಷನ್ ಹಾಗೆ ಉಳಿಯತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ವಿತ್ ದ ಸಮ್ಮರ್ ಕೇರ್. ಓಕೆ, ಸೊ ತುಂಬಾ ಸಮ್ಮರ್ ಅಲ್ಲಿ ಫ್ರೀಜಿ ಆಗತ್ತೆ ಅಂದಾಗ ಯು ಕ್ಯಾನ್ ಡೂ ದಿಸ್. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ದ ಬಾಡಿ ಓಡರ್. ನಮಗೆ ಗೊತ್ತೇ ಆಗಿರೋದಿಲ್ಲ ನಾವು ಎಷ್ಟು ತರ ಯಾವ ತರ ಸ್ಮೆಲ್ ಮಾಡ್ತಿರ್ತೀವಿ ಅಂತ ಸಮ್ಮರ್ ಅಲ್ಲಿ. ಬಿಕಾಸ್ ಇವಾಗ ನಾವು ಕಸದ ಇದ್ರ ಹತ್ರ ಹೋದಾಗ ಫಾರ್ ಎನ್ ಎಕ್ಸಾಂಪಲ್ ನಮಗೆ ಆ ಸ್ಮೆಲ್ ಬರ್ತಿರುತ್ತೆ.
ಓಕೆ, ನಮಗೆ ಕೆಟ್ಟದಾಗ ಅನ್ನಿಸ್ತಾ ಇರುತ್ತೆ. ಮುಖ ಮುಚ್ಕೊತೀವಿ, ಹೋಗಿ ಮುಚ್ಕೊಂತೀವಿ, ಅದೆಲ್ಲ. ಈ ನಾನ್ ವೆಜ್ ಅಂಗಡಿ ಮುಂದೆ ಹೋದಾಗ್ಲೂ ಅಂದ್ರೆ ಅಂತಾರೆ ಬೂಚರ್ ಶಾಪ್ ಹತ್ರ ಹೋದಾಗ್ಲೂ ನಾವು ಹಿಂಗೆಲ್ಲ ಇದ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅವ್ರೆಲ್ಲರೂ ಹಾಗೆ ಇರ್ತಾರೆ. ಸೊ ಬೇಸಿಕಲಿ ದೇ ಆರ್ ಯೂಸ್ ಟು ಇಟ್. ಆ ತರ ಸ್ಮೆಲ್ಗೆ ಈಗ ಕಸ ಎತ್ ಹಾಕೋರು ಪಾಪ ದೇ ಡೂಯಿಂಗ್ ಅ ಗ್ರೇಟ್ ಜಾಬ್. ವಿ ಶುಡ್ ಆಲ್ ರೆಸ್ಪೆಕ್ಟ್ ದೆಮ್ ಬಿಕಾಸ್ ಆ ಕಸಾನ ಎತ್ ಹಾಕೋದಿದೆಯಲ್ಲ ನಮ್ಗೆ ನೋಡೋಣ ಅಸಹ್ಯ ಅನ್ಸುತ್ತೆ ಅವ್ರ ಪಾಪ ಅದೆಲ್ಲ ಮಾಡ್ಕೊಂಡು. ಗಾಡ್ ಹ್ಯಾಟ್ಸ್ ಆಫ್ ಟು ಯು ಆಲ್. ಸೊ ಅವ್ರಿಗೆ ಆ ಸ್ಮೆಲ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಅಂಡ್ ಇವ್ರಿಗೆ ಈ ಸ್ಮೆಲ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಹಾಗೆ ನಮಗೆ ನಮ್ ಬಾಡಿ ಸ್ಮೆಲ್ ಗೊತ್ತಿಲ್ಲದಂಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ. ಬಟ್ ಬೇರೆಯವ್ರಿಗೆ ಅದು ತಗೊಳೋದಕ್ಕೆ ಕಷ್ಟ. ಎಸ್ಪೆಷಲಿ ಸಮ್ಮರ್ಸ್ ಅಲ್ಲಿ, ಎಸ್ಪೆಷಲಿ ಸ್ವಲ್ಪ ಹೆಲ್ದಿ ಇರೋರ್ಗೆ ಏನಾಗುತ್ತೆ, ಬಾಡಿ ಓಡರ್ ತುಂಬಾ ಬರುತ್ತೆ. ಪಕ್ಕದಲ್ಲಿರೋರ್ಗೆ ಅದು ಕಷ್ಟ ಆಗುತ್ತೆ, ಸಫಕೇಟಿಂಗ್ ಅಂತ ಅನ್ಸುತ್ತೆ. ಓಕೆ, ಸೊ ವಾಟ್ ಯು ಕ್ಯಾನ್ ಡೂ ಇಸ್ ದಟ್ ದಿನಕ್ಕೆ 2 ಸಲ ಸ್ನಾನ ಮಾಡಿ, ರಾತ್ರಿ ಬೆಳಗ್ಗೆ. ಬೇಕೇ ಬೇಕು, ಮಸ್ಟ್ ಅಂಡ್ ಶುಡ್, ಬಿಕಾಸ್ ಯು ಫೀಲ್ ಗುಡ್ ಅಂಡ್ ಫ್ರೆಶ್. ಬಿಕಾಸ್ ತುಂಬಾ ಸೆಕೆಗೆ ನಮ್ಗೆ ನಿದ್ದೆನೂ ಬರಲ್ಲ. ಸೊ ನಾವು ಸ್ನಾನ ಮಾಡಿದಾಗ ರಾತ್ರಿ ಹೊತ್ತು ದ ಬಾಡಿ ರಿಲೀಸಸ್ ಫ್ಯೂ ಟಾಕ್ಸಿನ್ಸ್ ವಿಚ್ ಇಸ್ ಗುಡ್. ಓಕೆ, ಸೊ ಅದು ಆಚೆ ಹೋದಾಗ ಏನಾಗುತ್ತೆ, ಒಳ್ಳೆ ನಿದ್ದೆನೂ ಬರುತ್ತೆ, ಫ್ರೆಶ್ ಆಗಿ ಅಂತಾನು ಅನ್ಸುತ್ತೆ. ಬಿಕಾಸ್ ಸ್ವೆಟ್ ಆಗಿರ್ತೇವೆ ನಾವು, ಏನೇ AC ಹಾಕಿದ್ರು ಏನೇ ಹಾಕಿದ್ರು ನಾವು ಸ್ವೆಟ್ ಆಗಿರ್ತೇವೆ. ಓಕೆ, ಅಂಡ್ ಯೂಸ್ ರೋಲ್-ಆನ್ಸ್, ಡಿಯೋಡ್ರೆಂಟ್ಸ್. Okay, it's for men, women, both. Have a clean waxed underarms. ಅಲ್ಲಿಂದಾನೆ ಜಾಸ್ತಿ ಬರುತ್ತೆ ಬಿಕಾಸ್ ಹೇರ್ ಇದ್ದಾಗ ಸ್ವೆಟ್ ಆಗೋದು ಜಾಸ್ತಿ. ಸೊ ಹಾಗಾಗಿ ಹ್ಯಾವ್ ಅ ಕ್ಲೀನ್ ಅಂಡರ್ಆರ್ಮ್ಸ್. ಓಕೆ, ಅಂಡ್ ವ್ಯಾಕ್ಸು ಎಲ್ಲ ಮಾಡ್ಕೊಂಡಿರಿ ಸೊ ದಟ್ ಯು ವಿಲ್ ನಾಟ್ ಟೆಂಡ್ ಟು ಸ್ವೆಟ್ ಮೋರ್. ಓಕೆ, ಅಂಡ್ ಬಾಡಿ ಲೋಷನ್ಸ್ ಅಷ್ಟೇ ತುಂಬಾ ಆಯಿಲಿ ಆಗುವಂಥದ್ದನ್ನ ಹಾಕೋಬಿಡಿ ಬಿಕಾಸ್ ಅಂಟಕ್ ಶುರು ಆಗುತ್ತೆ. ಸಮ್ಮರ್ ಅಲ್ಲಿ ತುಂಬಾ ಅಂಟುತ್ತೆ ಮೈ. ಓಕೆ, ಸೊ ಅಂತದನ್ನ ಅವಾಯ್ಡ್ ಮಾಡಿ. ಹಾಕ್ತಿರಂದ್ರೆ ಸ್ವಲ್ಪ ಹಾಕಿ. ಓಕೆ, ಅಂಡ್ ಅವಾಯ್ಡ್ ಫುಡ್ಸ್ ಲೈಕ್ ನಾವು ತಗೊಳ್ಳೋ ಫುಡ್ ಇಂಟೇಕ್ ಇಂದಾನು ಕೂಡ ನಾವು ಸ್ವೆಟ್ ಆಗ್ತೀವಿ. ಸೊ ಲೈಕ್ ಈರುಳ್ಳಿ, ಬೆಳ್ಳುಳ್ಳಿ, ಖಾರದ ಫುಡ್, ಸ್ಪೈಸಿ ಫುಡ್ಸ್ ತಿನ್ನೋದ್ರಿಂದಾನು ನಿಮ್ಗೆ ಬಾಡಿ ಓಡರ್ ಜಾಸ್ತಿ ಆಗುತ್ತೆ, ಅಂದ್ರೆ ಕೆಟ್ಟ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ ಅಂಡ್ ನೀವು ಜಾಸ್ತಿ ಸ್ವೆಟ್ ಆಗೋದಕ್ಕೆ ಶುರು ಆಗ್ತೀರಾ. ಸೊ ಸಮ್ಮರ್ ಅಲ್ಲಿ ಪ್ಲೀಸ್ ಡೂ ಅವಾಯ್ಡ್ ಸ್ಪೈಸಿ ಫುಡ್ಸ್ ಅಂಡ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಬಿಕಾಸ್ ನಿಮ್ಗೆ ಹೀಟ್ ಆದಾಗ ನಿಮ್ಗೆ ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಕೂಡ ಬರುತ್ತೆ. ಓಕೆ, ಸೊ ಹಾಗಾಗಿ ಅವಾಯ್ಡ್ ಮಾಡಿ. ಅನಿಯನ್ಸ್, ಗಾರ್ಲಿಕ್ ಅಂಡ್ ನಾನ್ ವೆಜ್ ಕೂಡ ಅವಾಯ್ಡ್ ಮಾಡಿದ್ರೇನೆ ಬೆಸ್ಟ್. ಅಂಡ್ ಸ್ಪೈಸಿ ಫುಡ್ಸ್ ಅವಾಯ್ಡ್ ಮಾಡೋದ್ರಿಂದ ಆ ಬ್ಯಾಡ್ ಓಡರ್ನ ಕಮ್ಮಿ ಮಾಡೋದು. ಅಂಡ್ ಯೂಸ್ ಪರ್ಫ್ಯೂಮ್ಸ್, ಪ್ಲೀಸ್ ಯೂಸ್ ಪರ್ಫ್ಯೂಮ್ಸ್, ಬಾಡಿ ಮಿಸ್ಟ್ ಪ್ಲಸ್ ಪರ್ಫ್ಯೂಮ್ಸ್ ವಿಚ್ ಇಸ್ ಮಚ್ ನೀಡೆಡ್ ಬಿಕಾಸ್ ತುಂಬಾ ಸ್ವೆಟ್ ಆಗ್ತಾ ಇರ್ತೀವಿ. ಓಕೆ, ಅಂಡ್ ಬ್ರೀದಬಲ್ ಕ್ಲೋತ್ಸ್ ನ ಹಾಕೊಳ್ಳಿ. ಅಂದ್ರೆ ಲೈಕ್ ಡೋಂಟ್ ಗೋ ಫಾರ್ ದ ಸ್ಯಾಟನ್ಸ್ ಅಂಡ್ ಫ್ಯೂ ಅಂಟ್ಕೊಳ್ಳೋ ಬಟ್ಟೆಗಳೆಲ್ಲ ಬರುತ್ತೆ ಗೊತ್ತಾ, ಅಂತದಕ್ಕೆ ಹೋಗ್ಬಿಡಿ. ಗೋ ಫಾರ್ ಕಾಟನ್ಸ್, ಸ್ವಲ್ಪ ಲೂಸ್ ಆಗಿ ಬಟ್ಟೆಗಳನ್ನ ಹಾಕಿ ಸಮ್ಮರ್ಸ್ ಅಲ್ಲಿ. ಓಕೆ, ಸೊ ದಟ್ ಆಲ್ಸೋ ಹೆಲ್ಪ್ಸ್ ಯು ಟು ಬಿ ಆಕ್ಟಿವ್ ಅಂಡ್ ಮೈಂಡ್ ಫ್ರೀ ಇರುತ್ತೆ. ಓಕೆ, ಸೊ ನಮ್ಗೆ ಬೇಸಿಕಲಿ ಏನೋ ಸ್ಕಿನ್ ಆಯಿಲಿ ಅನ್ಸ್ತಾ ಇದೆ, ತಲೆ ಆಯಿಲಿ ಅನ್ಸ್ತಾ ಬಾಡಿ ಸ್ವೆಟ್ ಆಗ್ತಾ ಇದೆ, ಏನೋ ಸ್ಮೆಲ್ ಬರ್ತಿದೆ ಅಂದಾಗ ಮೆಂಟಲಿ ವಿ ಕೆನಾಟ್ ಕಾನ್ಸಂಟ್ರೇಟ್ ಆನ್ ಎನಿಥಿಂಗ್ ಅಂಡ್ ವಿ ಕೆನಾಟ್ ಬಿ ಫೈನ್ ಬಿಕಾಸ್ ಅವಾಗ ಕೋಪ ಜಾಸ್ತಿ ಆಗುತ್ತೆ. ಅದೆಲ್ಲ ಆದಾಗ ನಮ್ಮ ಸರೌಂಡಿಂಗ್ಸ್ ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ಟ್ರೈ ಟು ಅವಾಯ್ಡ್ ದೀಸ್ ಫುಡ್ಸ್ ಅಂಡ್ ಟೇಕ್ ಬಾತ್ ಟ್ವೈಸ್. ಅಂಡ್ ಬಟ್ಟೆಗಳನ್ನ ಕೂಡ ಒಗ್ದು ಹಾಕೊಳ್ಳಿ. ಯಾಕೆ ಅಂತಂದ್ರೆ ಇವಾಗ ಎಸ್ಪೆಷಲಿ ವರ್ಕೌಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅಂಡ್ ಇಟ್ಸ್ ವೆರಿ ಗುಡ್ ಇನ್ ಸಮ್ಮರ್ ಟು ವರ್ಕ್ಔಟ್ ಬಿಕಾಸ್ ನಿಮಗೆ ರಿಸಲ್ಟ್ಸ್ ಕೂಡ ಬೇಗ ಬರುತ್ತೆ ಅಂಡ್ ಸ್ವೆಟ್ ಕೂಡ ಆಗ್ತೀರಾ ಅಂಡ್ ಯು ವಿಲ್ ಆಲ್ಸೋ ಫೀಲ್ ಗುಡ್. ಅದಕ್ಕೆ ಸಮ್ಮರ್ ಕೇರ್ ಅಂತ ಅನ್ನೋದಲ್ಲ. ಆಮೇಲೆ ವರ್ಕೌಟ್ ಮಾಡಿದ ತಕ್ಷಣ ಆ ಬಟ್ಟೆನ 2 ದಿನ ಆದ್ಮೇಲೆ ಒಗಿತೀನಿ, 1 ದಿನ ಆದ್ಮೇಲೆ ಒಗಿತೀನಿ, ನೋ. ಬಿಕಾಸ್ ಜನರಲಿ ನಾವ್ ಏನ್ ಮಾಡ್ತೀವಿ, ಪ್ಯಾಂಟ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು 2 days ಆದ್ಮೇಲೆ ಒಗಿ. ಬಟ್ ಸಮ್ಮರ್ ಅಲ್ಲಿ ಅಟ್ಲೀಸ್ಟ್ ಡಿಪ್ ಇಟ್ ಇನ್ ವಾಟರ್, ನೀಟಾಗಿ ಹಿಂಗ್ ಕೈಯಲ್ಲೇ ಹಿಂಗ್ ಅಂದ್ಬಿಟ್ಟು ಒಣಗಾಕ್ಬಿಟ್ಟು ಹಾಕೊಳ್ಳಿ. ಬಿಕಾಸ್ ಆ ಸ್ವೆಟ್ ಇಂದ ಕೆಲವೊಂದು ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದರಿಂದ ಮೈಗೆ ಅಲರ್ಜೀಸ್ ಆಗೋ ಚಾನ್ಸಸ್ ಇರುತ್ತೆ ಅಂಡ್ ನುಚ್ಚುಗುಳ್ಳೆ ಬರುತ್ತೆ. ಓಕೆ, ಸೊ ಹಾಗಾಗಿ ವೆನೆವರ್ ಯು ಆರ್ ವರ್ಕಿಂಗ್ ಔಟ್ ಆರ್ ಸಮಥಿಂಗ್ ಲೈಕ್ ದಟ್, ಇಲ್ಲ ವರ್ಕಿಂಗ್ ಔಟ್ ಆ ಬಟ್ಟೆಗಳನ್ನ ಇಮಿಡಿಯೇಟ್ ವಾಶ್ ಮಾಡಿ ಪ್ಲಸ್ ಇಮಿಡಿಯೇಟ್ ಸ್ನಾನ ಮಾಡಿ. ಬಿಕಾಸ್ ನಾವು ಸ್ವೆಟ್ ಆದಾಗ ಒಂಥರ ಆಗಿರುತ್ತೆ ಬಾಡಿ. ಸೊ ಅದೇನ್ ಸಾಲ್ಟ್ ಅಥವಾ ಟಾಕ್ಸಿನ್ ರಿಲೀಸ್ ಆಗುತ್ತೆ ಬಾಡಿಯಿಂದ, ಅದು ನಮ್ಗೆ ಅಲರ್ಜೀಸ್ ಆಗುತ್ತೆ. ಸೊ
ಪ್ಲಾನ್ ಯುವರ್ ವರ್ಕ್ಔಟ್ ಸ್ಕೆಡ್ಯೂಲ್ ಅಕಾರ್ಡಿಂಗ್ ಟು ದಿಸ್. ಓಕೆ, ಅಂಡ್ ನೀವು ಸ್ನಾನ ಮಾಡದೆ ಬೇರೆ ಬಟ್ಟೆಗಳನ್ನ ಹಾಕೊಂಡು ಕೂಡ ಯು ವೋಂಟ್ ಲುಕ್ ಫ್ರೆಶ್. ಯು ಲಿಟ್ರಲಿ ಕಾಂಟ್ ಲುಕ್ ಫ್ರೆಶ್ ಆಫ್ಟರ್ ವರ್ಕ್ಔಟ್. ಯು ವಿಲ್, ಬಟ್ ಯು ವಿಲ್ ಆಬ್ವಿಯಸ್ಲಿ ಬಿ ಟಯರ್ಡ್. ಸೊ ಇದು ಒಂದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಮ್ಮರಲ್ಲಿ. ಇದು ಬೇರೆ ಟೈಮಲ್ಲೂ ಮಾಡೋ ಅಂತದ್ದೇ, ಬಟ್ ಸಮ್ಮರಲ್ಲಿ ಮೇನ್ ಆಗಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಒನ್ ಥಿಂಗ್. ಅಂಡ್ ದಿಸ್ ಇಸ್ ವಿತ್ ದ ಬಾಡಿ ಕೇರ್. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. Oh, yeah, sorry. This is with the body care and good sleep. Good sleep is very, 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 very important. So ಹಾಗಾಗಿ ನಾವು ಎಷ್ಟು ನಿದ್ದೆ ಮಾಡ್ತೀವೋ ಅಷ್ಟು ಒಳ್ಳೇದು. ನಾನು ಸಮ್ಮರಲ್ಲಿ ನಿದ್ದೆ ಜಾಸ್ತಿ ಕೂಡ ಬರುತ್ತೆ, ಬಟ್ ದಟ್ಸ್ ಓಕೆ. ಮ್ಯಾನೇಜ್ ಮಾಡಿಕೊಂಡು ನಿದ್ದೆ ಮಾಡಿ. ಅಂಡ್ ವಾಟರ್ ಇಂಟೇಕ್ ಜಾಸ್ತಿ ಇರಲಿ, ಜೊತೆಗೆ ಸಿಟ್ರಸ್ ಫ್ರೂಟ್ಸ್ ತಗೊಳ್ಳಿ, ಲೈಕ್ ಆರೆಂಜ್, ಲೈಮ್ ಜ್ಯೂಸ್, ಈ ಥರದ್ದೆಲ್ಲ ತಗೊಳ್ಳೋದ್ರಿಂದ ಸ್ವಲ್ಪ ಬಾಡಿಲಿ ಎನರ್ಜಿ ಇರುತ್ತೆ. ಸೊ ಇದಿಷ್ಟು ಸಮ್ಮರಲ್ಲಿ ಮಾಡಬೇಕಾದಂಥದ್ದು ಒಂದು. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಗರ್ಲ್ಸ್, ಪೀರಿಯಡ್ಸ್ ಆಗುತ್ತೆ. ಸೊ ಪೀರಿಯಡ್ಸ್ ಆದಾಗ ನಾರ್ಮಲ್ ಪ್ಯಾಡ್ನ ನಾವು ಉಪಯೋಗಿಸ್ತೀವಿ ಅಂತ ಇದ್ರೆ, ನಾರ್ಮಲ್ ಪ್ಯಾಡ್ಸ್ ಏನಾಗುತ್ತೆ, ನಮಗೆ ರ್ಯಾಷಸ್ ತರುತ್ತೆ. ಬಿಕಾಸ್ ವಿ ಸಿಟ್ ಇನ್ ಅ ಪ್ಲೇಸ್ ಲೈಕ್ ಹೀಟ್ ಆಗುವಂಥ ಲೆದರ್ ಸೀಟು ಅಲ್ಲಿ ಇಲ್ಲಿ ಕುತ್ಕೊಂತೀವಲ್ಲ, ಸೊ ನಮ್ಗದು ಹೀಟ್ ಆಗುತ್ತೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಪೀರಿಯಡ್ಸೇ ತುಂಬ ಹೀಟ್, ಅಥವಾ ಪಿಂಪಲ್ಸ್ ಎಲ್ಲ ಬರೋದು ಅದೆಲ್ಲ ಆಗುತ್ತೆ. ಓಕೆ, ಸಮ್ ಪೀಪಲ್ ವಿಲ್ ಆಲ್ಸೋ ಹ್ಯಾವ್ ಯೂರಿನರಿ ಇನ್ಫೆಕ್ಷನ್ ಅಟ್ ದ ಟೈಮ್ ಆಫ್ ಪೀರಿಯಡ್ಸ್ ಆಲ್ಸೋ, ಬಿಕಾಸ್ ಆ ಹೀಟ್ ಪ್ರೊಡ್ಯೂಸ್ ಆಗೋದ್ರಿಂದ. ಸೊ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಹುಡುಗಿರು. ಅದಕ್ಕೆ ಏನ್ ಮಾಡಿ ಅಂತಂದ್ರೆ, ಯು ಗೆಟ್ ದಿಸ್ ಪೀರಿಯಡ್ ಪ್ಯಾಂಟೀಸ್ ವಿಚ್ ಲುಕ್ಸ್ ಲೈಕ್ ಬೇಬೀಸ್ ಡೈಪರ್. ಓಕೆ, ಪೀರಿಯಡ್ ಪ್ಯಾಂಟೀಸ್ ತಗೊಳ್ಳಿ, ವಿಸ್ಪರ್ ಅಲ್ಲಿ ಬರುತ್ತೆ. ಐ ಟ್ರೈ ಟು ಪಿನ್ ಸಮ್ವೇರ್ ಶ್ಯೂರ್. ಸೊ ಅದನ್ನ ನೀವು ಹಾಕೊಂಡಾಗ ಏನಾಗತ್ತೆ, ರ್ಯಾಷಸ್ ಆಗಲ್ಲ. ನಾವು ಬೇಬೀಸ್ಗೆ ಹೇಳ್ತೇವೆ ಗೊತ್ತಾ, ಆರಾಮಾಗಿ ಮಲಗ್ತವೆ, ರ್ಯಾಷಸ್ ಆಗಲ್ಲ ಅಂತ. ಸೊ ಅದೇ ತರ ನಿಮ್ಗೂ ಕೂಡ ರ್ಯಾಷಸ್ ಆಗಲ್ಲ. ಅಂಡ್ ಲೀಕೇಜ್ದು ದಿಸ್ ಇಸ್ ನಾಟ್ ಎನಿ ಪ್ರಮೋಷನಲ್ ಇದಲ್ಲ, ಇದು ಸೆಲ್ಫ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಅಂಡ್ ಹೆವಿ ಫ್ಲೋ ಇದೆ ಅನ್ನೋರ್ಗೂ ಕೂಡ ಏನಾಗತ್ತೆ, ಯು ಡೋಂಟ್ ಫೀಲ್ ಲೀಕೇಜ್ ಭಯನೂ ಇರೋದಿಲ್ಲ. ಬಿಕಾಸ್ ಅದು ಮೇನ್ ಆಗಿ ಮಾಡಿರೋದು ನೈಟ್ ಟೈಮ್ಗೋಸ್ಕರ. ನೀವು ಡೇ ಟೈಮ್ ಯೂಸ್ ಮಾಡಿದ್ರಂತೂ ಇನ್ನೂ ಒಳ್ಳೇದು. ಬಿಕಾಸ್ ನಿಮ್ಗೆ ಯಾವುದೇ ತರ ಭಯ ಇರೋದಿಲ್ಲ, ಲೈಕ್ ಎಲ್ಲೋ ಲೀಕ್ ಆಯ್ತಪ್ಪ, ಹಂಗಾಯ್ತಪ್ಪ, ಹಿಂಗಾಯ್ತಪ್ಪ ಅಂತ. ಬಿಕಾಸ್ ನಾರ್ಮಲಿ ಪೀರಿಯಡ್ಸ್ ಇದ್ದಾಗ ಏನ್ ಮಾಡ್ತೀವಿ, ಪ್ಯಾಡ್ಸ್ನ ಎವ್ರಿ 4 hours ಚೇಂಜ್ ಮಾಡ್ತೀವಿ. ಬಟ್ ನಾವು ರಾತ್ರಿ ಮಲ್ಕೊಂಡಾಗ ಮಾತ್ರ 8 hours. ಸೊ ನೀವೆಲ್ಲೋ ವರ್ಕಿಗೆ ಹೋಗ್ತಿದ್ದೀರಾ ಅಂತಂದ್ರು ಕೂಡ ದಿಸ್ ಕ್ಯಾನ್ ಬಿ ಸ್ಟೇಡ್ ಫಾರ್ 8 hours. ಓಕೆ, ಸೊ ನಿಮ್ಗೆ ರ್ಯಾಷಸ್ ಆಗಲ್ಲ. ನಮ್ಗೆ ರ್ಯಾಷಸ್ ಆದಾಗ ಏನಾಗುತ್ತೆ, ಸಮ್ಮರ್ ಅಲ್ಲಿ ಬರ್ನಿಂಗ್ ಜಾಸ್ತಿ ಆಗುತ್ತೆ. ಇಫ್ ವಿ ಟೆಂಡ್ ಟು ಸ್ಕ್ರಾಚ್ ಇಟ್ ಆರ್ ಸಮಥಿಂಗ್ ವಿಚ್ ಲೀಡ್ಸ್ ಟು ಡಿಫ್ರೆಂಟ್ ಫಾರ್ಮ್ ಆಫ್ ಗಾಯ. ಸೊ ಹಾಗಾಗಿ ಪೀರಿಯಡ್ ಪ್ಯಾಂಟೀಸ್ ನ ಯೂಸ್ ಮಾಡಿ, ಅಂಡ್ ದಟ್ ಇಸ್ ದ ಬೆಸ್ಟ್. ಸೊ ನಿಮಗೆ ರ್ಯಾಷಸ್ಸು ಆಗಲ್ಲ, ಲೀಕೇಜು ಆಗಲ್ಲ, ಅಂಡ್ ಯು ವಿಲ್ ಹ್ಯಾವ್ ಅ happy period. Okay, so this is one thing. Summer ಇದು ನೀವು ಎಲ್ಲೋ ಟ್ರಿಪ್ಸ್ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಅಂಡ್ ಸಮ್ಮರ್ ಅಲ್ಲಿ ದಿಸ್ ಹ್ಯಾಸ್ ಹೆಲ್ಪ್ಡ್ ಮೀ ಅ ಲಾಟ್. ಸೊ ಹಾಗಾಗಿ ಮೇಕ್ ಶೋರ್ ಯು ಡೂ ಆಲ್ ಆಫ್ ದಿಸ್. ಅಂಡ್ ಹ್ಯಾಂಡ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಂತಂದ್ರೆ ಯೋಚನೆ ಮಾಡಿ ಯೂಸ್ ಮಾಡಿ, ಬಿಕಾಸ್ ದಟ್ ಕ್ಯಾನ್ ಬಿ ಮೋರ್ ಆಯಿಲಿ. ಬಿಕಾಸ್ ನಾವು ಇಲ್ಲಿ ಸ್ವೆಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಿನಿಮಲ್ ಆಗಿ ಯೂಸ್ ಮಾಡಿ. ಅಂಡ್ ನಾವು ಬಾಡಿ ವಾಶ್ ಮಾಡ್ಬೇಕಾದ್ರೂ ಅಷ್ಟೇ, ಬಾಡಿ ವಾಶ್ಗೆ ಸ್ವಲ್ಪ ಫ್ರೇಗ್ನೆನ್ಸ್ ಇರೋಂಥ ಬಾಡಿ ಕೇರ್ನ ತಗೊಂಡು ಮಾಡ್ಕೊಳ್ಳಿ. ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಕ್ಲೀನ್ ಹಿಯರ್ ಅಂಡ್ ಆಲ್. ಬಿಕಾಸ್ ಏನಾಗತ್ತೆ, ಇಲ್ಲಿ ನಮಗೆ ಜಾಸ್ತಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಈ ಪಾರ್ಟ್ ಎಲ್ಲೆಲ್ಲೆಲ್ಲ ಬೆಂಡ್ ಆಗುತ್ತೆ, ಇಲ್ಲಿ ಅಂಡ್ ಥೈಸ್ ಹಿಂಗ್ ಬೆಂಡ್ ಮಾಡಿದಾಗ, ಸೊ ಅಲ್ಲೆಲ್ಲ ಬ್ಯಾಕ್ಟೀರಿಯಾಸ್ ಮತ್ತೆ ಕೊಳೆ ಕುತ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಿಯರ್ ಆಲ್ಸೋ. ಸೊ ಅಂತ ಕಡೆ ನೀವು ಜಾಸ್ತಿ ಹಿಂಗೆ ಉಜ್ಕೋಬೇಕು. ಓಕೆ, ದಟ್ ಈಸ್ ಆಲ್ಸೋ ಒನ್ ಮೋರ್ ಟಿಪ್. ಬಿಕಾಸ್ ವಿಚ್ ಲೀಡ್ಸ್ ಟು ಪಿಗ್ಮೆಂಟೇಷನ್, ಟ್ಯಾನಿಂಗ್ ಅದೆಲ್ಲ ಆಗತ್ತೆ. ಸೊ ಹಾಗಾಗಿ ಇದಿಷ್ಟು ಸಮ್ಮರ್ ಕೇರ್. ಫುಡ್ಸ್ ಆದಷ್ಟು ನಾನ್ ಸ್ಪೈಸಿ, ಬೇಸಿಕ್ ಅನ್ನ, ತಿಳಿ ಸಾರು, ಇಡ್ಲಿ, ಚಟ್ನಿ, ಈ ತರ ಬೇಸಿಕ್ ಟ್ರಿಗರ್ ಆಗದೆ ಇರೋಂಥ ಫುಡ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೇಸಿಕಲಿ this is the summer care which I do, and I hope
this works for you guys also. ಏನಾದರೂ extra information ಬೇಕು ಅಂದ್ರೆ please message or DM me on Instagram. That would be a better option. And I hope ಈ ವಿಡಿಯೋ ನಿಮಗೆ ಹೆಲ್ಪ್ ಆಗತ್ತೆ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನನ್ನ ನೆಕ್ಸ್ಟ್ ವಿಡಿಯೋ ಆಬ್ವಿಯಸ್ಲಿ ಸಮ್ಮರ್ ಕೇರ್ ಅಲ್ಲಿ ಮಾಡ್ಕೊಳ್ಳುವಂತ ಮೇಕಪ್ ಆಗಿರುತ್ತೆ. ಸೊ ಯಾ, ಹ್ಯಾಪಿ ಸಮ್ಮರ್ ಎವ್ರಿವನ್ and lots of love to you all. See you on the next video. I don't know why I'm zoning out so much. Love you all. Take care. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.